70% ಸ್ಟಂಪರ್ ಬಾಲ್ ಕಳಿದ್ದಿಲ್ಲ. ಅದು ನಂಗೆ ಗೊತ್ತಿಲ್ಲ ಐತಿ. ನಾನು ಪೂರಾ ಸ್ಟೋರಿ ಹೇಳ್ತೀನಿ ನೋಡ್ರಿ. ಇಲ್ಲೇ ನಮ್ಮ ಮನೆ ಕಡೆ ಕಾರ್ಪೊರೇಷನ್ ಗಾರ್ಡನ್ ಐತಿ. ಅಲ್ಲೇ ಪಿಚ್ ಐತಿ. ಹಿಂಗೆ ಪಿಚ್ ಐತಿ. ಇಲ್ಲೇ ನಾವು ಆಡ್ತೀವಿ. ಒಬ್ಬ ಫೀಲ್ಡರ್ ಇಲ್ಲಿ ನಿಂತಿದ್ದ. ಓಕೆ, ಇಲ್ಲೇ ಒಂದು ಬೌಂಡ್ರಿ ಐತಿ. ಇಲ್ಲಿ ಬೌಂಡ್ರಿ ಐತಿ. ಇಲ್ಲಿ ಒಂದು ಮನಿ ಇತ್ತು. ಓಕೆ, ಇದು ಮನಿ. ಆಮೇಲೆ ಇಲ್ಲಿ ಫೀಲ್ಡರ್ ಇದ್ದ. ಇಲ್ಲಿ ಇನ್ನೊಂದು ಫೀಲ್ಡರ್ ಇದ್ದ. ಆಮೇಲೆ ಇಲ್ಲೇ ಸ್ಟಂಪ್ ಇತ್ತು. ಓಕೆ, ಇಲ್ಲಿ ಹಿಂದೆ ವಿಕೆಟ್ ಕೀಪರ್ ನಿಂತಿದ್ದ ಬಾಲ್ ಹಿಡಿಯಾಕ. ಆಮೇಲೆ ಈ ಸತೆ ಬ್ಯಾಟಿಂಗ್ ನಂದಿತ್ತು. ಆಮೇಲೆ ಯಾರು ಬಾಲರ್ ಇದ್ದಲ್ಲ, ಇಲ್ಲಿ ಇದಿತ್ತಲ್ಲ, ಇಲ್ಲಿ ಇದಿತ್ತಲ್ಲ. ಆಮೇಲೆ ಯಾರು ಬಾಲರ್ ಇದ್ದಲ್ಲ ಅವನಿಗೆ ನಾವು ಒಂದು ಹೆಸರು ಇಟ್ಟು. ಅವನ ಹೆಸರು ವೈಡ್ ಕಿಂಗ್. ಅವ ಒಂದೇ ಬಾಲ್ ಒಗದ, ಅದು ವೈಡ್. ಇನ್ನೊಂದು ಬಾಲ್ ಒಗದ, ಅದು ವೈಡ್ ಹೋಗ್ತದೆ. ಇನ್ನೊಂದು ಬಾಲ್ ವೈಡ್ ಒಗದಿದ್ದ. ಇಲ್ಲಿ ಟಿಪ್ಪ ಆಗಿ ಇಲ್ಲಿ ಬರ್ತದೆ. ನಾನು ಅವಾಗ ಮನ್ಸ್ಕೊಳ್ತೀನಿ, ಈ ಸಲ ವೈಡ್ ಬಂದು ಒಟ್ಟನ ಹೊಡಿತೀನಿ. ಇಲ್ಲಿ ವೈಡ್ ಬಂತೆ, ನಾನು ಇಲ್ಲಿ ಬಂದೆ. ಆಮೇಲೆ ಸಟ್ಟತ್ ಹೊಂದ್ಬಿಟ್ಟೆ. ಸೀದಾ ಬಾಲ್ ಹೋಗಿ ಇವ್ರ ಮನ್ಯಾಗ ಇಲ್ಲಿ ಕ್ಲೈಂಬರ್ಸಿಗೆ ಬಡ್ದು ಅದ್ರೊಳಗೆ ಕರೆಕ್ಟ್ ನಾವು ಕಣ್ಲೆ ನೋಡಿವಿ, ಅದ್ರೊಳಗೆ ಬಿದ್ದಿತ್ತು. ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಹೋಗಿ ನಾನು ಮತ್ತು ವಿಕೆಟ್ ಕೀಪರ್ ಹೋಗಿ ಅವ್ರಿಗೆ ಕೇಳಿದ್ವಿ, ನಮ್ದು ಬಾಲ್ ಬಿತ್ತು. ಅವ್ರ ಅಲ್ಲಿ ಹೊರಗೆ ಬಂದ್ರೆ ಅವ್ರಂದ್ರೆ ಇನ್ನೊಂದ್ಸತಿ ಎಂತ ಬಂದ್ರೆ ಬ್ಯಾಟು ಬಸ್ಕೋತಾರೆ, ಬಾಲ್ ಕೊಡಲ್ಲ ಅಂತ. ಆಮೇಲೆ ಅವ್ರಂದ್ರೆ ನಾವು ಹುಡುಕಿದ್ವಿ, ಅಲ್ಲೇ ಇರಲಿಲ್ಲ. ನಾವು ಕರೆಕ್ಟಾಗಿ ಹುಡುಕಿದ್ದು ಇಲ್ಲ, ಅವ್ರಂದ್ರೆ ಇಲ್ಲ. ಆಮೇಲೆ ನಮ್ಮ ಮನೆಗೆ ಬಂದೆ. ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಅಷ್ಟು ಮಂದಿ ಹೋದ್ವಿ ಕೇಳಕ್ಕೆ ಬಾಲ್. ಅಷ್ಟು ಮಂದಿ ಹೋದ್ವಿಲ್ಲ. ಅವಾಗ ಅವ್ರು ಮನೆಯಾಗ ಇರಲಿಲ್ಲ. ಹೊಳ್ಳಿ ಮಧ್ಯೆ ನಾನು ಹ್ಯಾಂಡ್ ರೈಟಿಂಗ್ ಕ್ಲಾಸ್ ಮುಗಿಸಿ ಈಗ ನಾನು ನಮ್ಮ ಮಮ್ಮಿ ಕರ್ಕೊಂಡು ಹೋದೆ. ಅವ್ರಂದ್ರೆ ನಾಳೆ ಇದು ಚೆಕ್ ಮಾಡಿ ಕೊಡ್ತೀವ್ರಿ, ಮುಂಜಾನೆ ಕಸ ಹೊಡ್ತೀವಲ್ಲ ಅವಾಗ ಸಿಕ್ಕರೆ ಕೊಡ್ತೀವಿ. ಅದ್ರ ನೆಕ್ಸ್ಟ್ ಡೇ ನಾನೇನು ಕ್ರಿಕೆಟ್ ಆಡಾಕತ್ತಿದ್ದೆ ರೋಹಿತ್. ಇಲ್ಲೇ ಅಂದ್ರೆ ಹಿಂಗೆಲ್ಲ ಇದು ಹರಿದೈತಿ. ಅಲ್ಲಿಂದ ನಾನು ಕಾಣ್ತಾ ಇವ್ರಂಟಿ ಹೊರಗೆ ಬಂದಿದ್ದೆ. ಇವ್ರಂಟಿಗೆ ನಾ ಇಲ್ಲಿಂದ ಮದರಿ ಕೇಳಿದೆ, ಅಂಟಿ ಬಾಲ್ ಸಿಗ್ತಿದ್ರಿ. ಅವ್ರಂದ್ರೆ ಇಲ್ಲಿ ಬಾಲ್ ಇಲ್ಲ, ನಮಗೆ ಗೊತ್ತಿಲ್ಲ ಎಲ್ಲ ಹೋಗಿತ್ತು, ಇಲ್ಲಿ ಬಾಲ್ ಇಲ್ಲ ಅಂತ ಅದು ಒಳಗೆ ಹೋಗ್ಬಿಟ್ರು. ನಮಗೇನೋ ಅನಿಸ್ಬಿಟ್ಟಿಲ್ಲ. ಅದಕ್ಕೆ ನಾನು 70% ಸ್ಟಂಪರ್ ಬಾಲ್ ಗೋ ವಿನ್. ನನ್ನ ಬಾಲ್ ಕಳೆದು ಹೋಯ್ತು. ಆಗ ಯಾರು ಬೇರೆಯವ್ರ ಮನೆ ಹೊಡ್ಯಾಕೆ ಹೋಗ್ಬೇಡ್ರಿ. ಅವ್ರ ಮನೆಯವ್ರು ನಮಗೆ ಪರಿಚಯ ಇದ್ರೆ ಅಷ್ಟ ಹೊಡಿ. ಅಷ್ಟು ತನಕ